ಸೊ ನಾನು ಇವಾಗ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸಲ್ಲಾದರೆ ಬಂದಿದ್ದೀನಿ. ಇದು ಶ್ರೀರಾಮಗುಂಡಮ್ ಅಂತ ಕರೀತಾರೆ. ಶ್ರೀರಾಮಗುಂಡಮ್ ಅನ್ನೋ ಊರಿನಲ್ಲಿ ಆದರೆ ಈ ಗುಂಡಮ್ ಆದರೆ ಇದೆ. ಸೊ ಈ ರಾಮಗುಂಡಮ್ ಅನ್ನೋದಕ್ಕೆ ಹೆಸರು ಹೇಗೆ ಬಂತು ಅನ್ನೋದನ್ನು ನಿಮಗೆ ಇದರಲ್ಲಿ ತಿಳಿಸುತ್ತೇನೆ. ಸೊ ಬನ್ನಿ ಹೋಗೋಣ. ಸೊ ಇಲ್ಲಿ ಮೇನ್ಲಿ ಹೇಳೋದಾದರೆ, ಸೊ ಶ್ರೀರಾಮರು ವನವಾಸದ ಸಮಯದಲ್ಲಿ ಆದರೆ ಈ ಪ್ಲೇಸ್ಗೆ ಆದರೆ ಬಂದಿರ್ತಾರೆ. ಸೊ ಅಂತಹ ಸಮಯದಲ್ಲಿ ಅವರಿಗೆ ಕುಡಿಯೋಕ್ಕೆ ನೀರು ಇರದೇ ಕಾರಣ ಅವರ ಒಂದು ಬಾಣದಿಂದ ಈ ಗುಂಡಿಗಳನ್ನಾದರೆ ತೋಡುತ್ತಾರೆ. ಸೊ ಆ ಗುಂಡಿಯಲ್ಲಿ 5 ಗುಂಡಿ ಆದರೆ ಇಲ್ಲಿದೆ. ಇನ್ನು 103 ಗುಂಡಿಗಳು ಇನ್ನು 1 ಕಿಲೋಮೀಟರ್ ಆದರೆ ಬೆಟ್ಟದ ಮೇಲೆ ಆದರೆ ಹತ್ಕೊಂಡಾದರೆ ಹೋಗಬೇಕು. ಸೊ ನೋಡ್ತಾ ಇದ್ದೀರಲ್ಲ ಈ ಬೆಟ್ಟ, ಸೊ ಇದ್ರ ಮೇಲೆ ಆದರೆ ಇನ್ನು 103 ಗುಂಡಿಗಳಾದರೆ ಇದ್ದಾವೆ. ಸೊ ಆ ಪ್ಲೇಸ್ಗಾದರೆ ಹೋಗೋಣ. ಫಸ್ಟ್ ನಾವು ಇವಾಗ 5 ಗುಂಡಿಗಳನ್ನಾದರೆ ಇಲ್ಲಿ ಕೆಳಗಡೆ ಆದರೆ ನೋಡಿಬಿಟ್ಟು ಮೇಲಕ್ಕಾದರೆ ಹೋಗೋಣ. ಸೊ ಈ ದೇವಸ್ಥಾನ ಕಾಲಭೈರವ ಸ್ವಾಮಿಯ ದೇವಸ್ಥಾನ ಇದಾಗಿದೆ. ಸೊ ನೀವು ಇನ್ನು ಗುಂಡಿ ಸೊ 2 ಸೊ ಇದು 5ನೇ ಗುಂಡಿ. ಅಲ್ಲಿದೆ 5ನೇ ಗುಂಡಿ. ಇದು 1, 2 ಮತ್ತು ಮುಂದೆ 3 ಇದ್ದಾವೆ. ಟೋಟಲ್ ಆಗಿ 5 ಗುಂಡಿಗಳು ಈ ಕೆಳಗಡೆ ಇದ್ದಾವೆ. ಸೊ ಈ ಥರ ನಿಮಗೆ 108 ಗುಂಡಿಗಳಾದರೆ ಟೋಟಲ್ ಆಗಿ ಇರೋದು. ಸೊ ಶ್ರೀರಾಮನ ಬಾಣದಿಂದ ಅಂತಹ ಬಂದಿರುವ ಈ ಗುಂಡಿಗಳು. ಸೊ ನೋಡ್ತಾ ಇದ್ದೀರಲ್ಲ, ನೀರು ಅಲ್ಲಿಂದ ಬರ್ತಾಯಿದೆ, ಮೇಲಿಂದ ಆ ಜಾಗದಲ್ಲಿ ನೀರು ಬರ್ತಾಯಿದೆ. ಸೊ ಅಲ್ಲಿಂದ ಕೆಳಗಡೆ ಬಂದು ಹಾಗೆ ಬರುತ್ತೆ. ಸೊ 1ನೇ ಗುಂಡಿ, 2ನೇ ಗುಂಡಿ, ಹಾಗೆ ಮುಂದೆ 3, 4, 5 ಆ ಥರ 5 ಗುಂಡಿಗಳು ಇಲ್ಲಿ ಕೆಳಗಡೆ ಆದರೆ ಇದ್ದಾವೆ. ಸೊ ಮಿಕ್ಕಿದ್ದು 103 ಗುಂಡಿಗಳು, ಅಂದರೆ ಟೋಟಲಾಗಿ 108 ಗುಂಡಿಗಳಲ್ಲಿ 5 ಗುಂಡಿಗಳು ಇಲ್ಲಿದ್ದರೆ ಇನ್ನು 103 ಗುಂಡಿಗಳು ಸೊ ಮೇಲೆ ಆದರೆ ಇದ್ದಾವೆ. ಸೊ ಆ ಮೇಲಕ್ಕಾದರೆ ಹೋಗಿಬಿಟ್ಟು ನಿಮಗೆ ಫುಲ್ಲಾಗಿ ಈ ವಿಡಿಯೋ ಅರ್ಥ ಆಗುತ್ತೆ. ರಾಮಗುಂಡಮ್ ಅಂತ ಕರೀತಾರೆ. ಸೊ ನೋಡಿದ್ರಲ್ಲ, ದೇವರ ಒಂದು ವಿಗ್ರಹಗಳು ನೀವು ಇಲ್ಲಿ ಕಾಣಬಹುದು. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಮಿನಿಮಮ್ ನೀವು ಇಲ್ಲಿ ಬರೋದಾದರೆ ಮಿನಿಮಮ್ 3 ಅವರ್ಸ್ ಆದರೆ ಟೈಮ್ ತೊಗೊಂಡಾದರೆ ಈ ಪ್ಲೇಸ್ಗಾದರೆ ಬನ್ನಿ. ಸೊ ಯಾಕಂದರೆ ನಿಮಗೆ ಒಂದು ಅರ್ಧ ಗಂಟೆ 1 ಅವರಲ್ಲಾದರೆ ಏನೂ ನೋಡೋಕ್ಕಾಗಲ್ಲ. ಸೊ ನಾನು ಇವಾಗ ಬೆಳಗ್ಗೆ 8:30 ಇಲ್ಲಿಗೆ ಬಂದಿದ್ದೀನಿ. ಸೊ 8:30 ಆಗಿದೆ. ಸೊ ಇಲ್ಲಿಂದ ನಾನು ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ. ಸೊ ಇಲ್ಲಿ ಒಂದು ದೇವರ ಒಂದು ಮೂರ್ತಿ ಇದೆ. ಪಾಂಡವರ ಒಂದು ಗುಹೆ. ಸೊ ನಾವು ಇಲ್ಲಿ ನೋಡಬಹುದು ಭೀಮನ ಒಂದು ಪಾದದ ಚಿಹ್ನೆ ಆದರೆ ನೀವು ಇಲ್ಲಿ ಕಾಣಬಹುದು. ಸೊ ಒಂದು ಸಮಯದಲ್ಲಿ ಪಾಂಡವರು ವನವಾಸದಲ್ಲಿದ್ದರಂತೆ. ಸೊ ವನವಾಸದ ಸಮಯದಲ್ಲಿ ಈ ಪ್ಲೇಸ್ಗಾದರೆ ಭೇಟಿ ನೀಡಿದರಂತೆ. ಈ ಪ್ಲೇಸ್ಗೆ ಭೇಟಿ ನೀಡಿ ಸೊ ಪಾಂಡವರು ಸ್ನಾನ ಮತ್ತು ನೀರಿನ ಒಂದು ಕುಡಿಯೋ ನೀರಿನ ವ್ಯವಸ್ಥೆಯನ್ನು
ಇಲ್ಲಿ ಈ ಜಾಗದಲ್ಲಾದರೆ ಮಾಡಿದ್ರಂತೆ. ಸೊ ಹಾಗಾಗಿ ಇಲ್ಲಿ ಪಾಂಡವರ ಒಂದು ಗುಹೆ ಆದರೆ ಮಾಡಿರೋದು. ಸೊ ಅದರಲ್ಲಿ ಇದು ಗುಹೆ. ಸೊ ನೀವು ಒಳಗಡೆ ನೋಡ್ಬೋದು ಯಾವ ರೀತಿ ಇದೆ ಅಂತ. ಸೊ ಸ್ವಲ್ಪ ಆದರೆ ಹತ್ತಿದ್ದೀನಿ, ಇನ್ನೂ ತುಂಬ ಮೇಲೆ ಆದರೆ ಹೋಗಬೇಕು. ಆಲ್ರೆಡಿ ಸುಸ್ತಾಗ್ತಾ ಇದೆ. ಇಂಥ ಪ್ಲೇಸ್ ಬರಬೇಕಾದ್ರೆ ಸೊ ಜೊತೆಯಲ್ಲಿ 1 ಲೀಟರ್ ನೀರಾದರೆ ತೊಗೊಂಡ್ಬರ್ಬೇಕು, ಇಲ್ಲಾಂದರೆ ತುಂಬ ಕಷ್ಟ. ನೀರಿಲ್ಲ ಅಂದರೆ ಮೇಲೆ ಹತ್ತೋಕ್ಕೆ ಆಗಲ್ಲ. ಸೊ ಅಲ್ಲಿಂದ ನಾನು ಕೆಳಗಡೆಯಿಂದ ಆದರೆ ಬಂದೆ. ಇವಾಗ ಇನ್ನೂ ಮೇಲೆ ಆದರೆ ಹೋಗಬೇಕು. ಸೊ ಇನ್ನು ತುಂಬ ಅಭಿವೃದ್ಧಿ ಆಗಬೇಕಿದು. ಸೊ ಇಂಥ ಒಳ್ಳೆ ಪ್ಲೇಸ್ನ ಅಭಿವೃದ್ಧಿ ಮಾಡ್ತಾಯಿಲ್ಲ. ಸೊ ಶ್ರೀರಾಮ, ಲಕ್ಷ್ಮಣ ಹಾಗೂ ಸೀತೆಯ ಒಂದು ಸುಂದರವಾದ ದೇವಸ್ಥಾನ ನೀವು ಮಧ್ಯದಲ್ಲಾದರೆ ಕಾಣಬಹುದು. ಸೊ ಈ ಪ್ಲೇಸು ಸೊ ಮೇಲೆ ಹತ್ತೋಕ್ಕೆ ಸೊ ಈ ಮಾರ್ಕ್ ಮುಖಾಂತರ ನಾವು ಹಾದು ಹೋಗಬೇಕಾಗುತ್ತೆ, ಇಲ್ಲಾಂದರೆ ಕನ್ಫ್ಯೂಸ್ ಆಗಿಬಿಟ್ಟು ಬೇರೆ ರೂಟ್ಗಾದರೆ ಹೋಗ್ಬೋದು. ಸೊ ಈ ಥರ ಮಾರ್ಕ್ ನೋಡ್ಕೊಂಡಾದರೆ ನಾವು ಆ ಪ್ಲೇಸ್ಗಾದರೆ ಹೋಗಬೇಕು. ಸೊ ಯಾರು ಇಲ್ಲ ಗುರು ಇಲ್ಲಿ. ಸೊ ಒಬ್ಬನೇ ಆದರೆ ನಡ್ಕೊಂಡು ಆದರೆ ಹೋಗ್ತಾಯಿದ್ದೀನಿ. ಸೊ ತುಂಬ ಇನ್ನೂ ಒಳಗಡೆ ಆದರೆ ಹೋಗಬೇಕು. ಸೊ ಅರ್ಧದಲ್ಲಾದರೆ ಬಂದಿದ್ದೀನಿ. ಇವಾಗ ಇನ್ನೂ ಸ್ವಲ್ಪ ಹೊತ್ತಾದರೆ ಬರುತ್ತೆ. ಹೇಳಬೇಕಂದ್ರೆ ಈ ಪ್ಲೇಸಿಗೆ ಬಂದರೆ ಸೊ ದಾರಿ ಸ್ವಲ್ಪ ಕಠಿಣವಾಗಿದೆ. ಸೊ ನಡ್ಕೊಂಡು ಹೋಗಬೇಕಾಗುತ್ತೆ 1-1.5 ಕಿಲೋಮೀಟರ್ ಆದರೆ. ಸೊ ಬೆಟ್ಟದ ಮೇಲೆ ಆದರೆ ಇದೆ. ಸೊ ಯಾವುದೇ ಥರ ನಿಮಗೆ ದಾರಿ ಇಲ್ಲ. ಕೆಲವೊಂದು ಜಾಗದಲ್ಲಿ ನಮಗೆ ಒಂದು ಚಿಹ್ನೆ ಮಾಡಿ ಇಟ್ಟಿದ್ದಾರೆ, ಮಾರ್ಕ್ ಆದರೂ ಮಾಡಿದ್ದಾರೆ. ಆ ಪ್ಲೇಸಲ್ಲಿ ನೋಡ್ಕೊಂಡಾದರೆ ಬರಬೇಕಾಗುತ್ತೆ. ಸೊ ಈ ಪ್ಲೇಸ್ಗೆ ಬರಬೇಕು ಅಂದರೆ ಹೈದ್ರಾಬಾದಿಂದ ಸುಮಾರು 230 ಕಿಲೋಮೀಟರ್ ಆದರೆ ಇದೆ. ಸೊ ರಾಮಗುಂಡಮ್ ಅನ್ನುವ ಸಿಟಿಯಲ್ಲಾದರೆ ಬರುತ್ತೆ. ಸೊ ನೀವು ಅಲ್ಲಿಂದ ಹೈದ್ರಾಬಾದಿಂದ ರಾಮಗುಂಡಮ್ಗೆ ಬಂದು ಅಲ್ಲಿಂದ ನಿಮಗೆ 10 ಕಿಲೋಮೀಟರ್ ಆದರೆ ಆಗುತ್ತೆ. ಆಟೋ ಬೇಕಾದರೆ ನಿಮ್ಮ ಓನ್ ವೆಹಿಕಲ್ ಇದ್ದರೂ ಇಲ್ಲಿ ತಂದುಬಿಟ್ಟು ಕೆಳಗಡೆ ನಿಲ್ಲಿಸ್ಬಿಟ್ಟು ಸೊ ಕೆಳಗಡೆ ಒಂದು 5 ಗುಂಡಿಗಳಾದರೆ ಇದ್ದಾವೆ. ಆ ಗುಂಡಿಗಳನ್ನು ನೋಡಿಕೊಂಡು ಆದರೆ ನೀವು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಆದರೆ ಮೇಲೆ ಆದರೆ ಹತ್ಕೊಂಡು ಬರಬೇಕು. ಸೊ ಈ ಥರ ಕಾಡಿನ ಮಧ್ಯದಲ್ಲಾದರೆ ಬರಬೇಕಾಗುತ್ತೆ. ಯಾವುದೇ ಥರ ನಿಮಗೆ ಹೋಗೋಕ್ಕೆ ದಾರಿ ಇಲ್ಲ. ಕೆಲವೊಂದು ಜಾಗದಲ್ಲಿ ನಮಗೆ ಚಿಹ್ನೆಯನ್ನು ಮಾಡಿಟ್ಟಿದ್ದಾರೆ, ಆ ಮಾರ್ಕ್ ನೋಡ್ಕೊಂಡಾದರೆ ನಾವು ಮೇಲೆ ಆದರೆ ಹತ್ಕೊಂಡು ಬರಬೇಕಾಗುತ್ತೆ. ಇಲ್ಲಿ ಏನು ಯಮಕೋನಮ್ ಅಂತ ಬರೆದಿದ್ದಾರೆ. ಯಮಕೋನಮ್ ಅಂದರೆ ಸೊ ನಾನು ಆಲ್ಮೋಸ್ಟ್ ಆಲ್ ಈ ಪ್ಲೇಸ್ಗಾದರೆ ಬಂದಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇದು ಒಂದು ಗುಂಡಿನೇ. ಸೊ ಇದು ಇಲ್ಲೊಂದು ಹಾವಿದೆ ನೋಡಿ, ಒಳಗಡೆ ಹಾವು ಕಾಣಿಸ್ತಾ ಇದೆ ನನಗೆ. ಸೊ ಈ ಥರ ನಮಗೆ ಇಲ್ಲಿ ಮೇಲುಗಡೆ ಆದರೆ 103 ಗುಂಡಿಗಳು ಇದೇ ಥರ ನಿಮಗೆ ಸಿಗುತ್ತೆ. ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಕೆಳಗಡೆ ತುಂಬ ಕಷ್ಟ. ಸೊ ಹಾಗಾಗಿ ಕೆಳಗಡೆ ನಾನು ಹೋಗೋಕ್ಕಾಗಲ್ಲ. ಫುಲ್ ಗಿಡ ಮರಗಳಾದರೆ ತುಂಬ್ಕೊಂಡೈತೆ. ಸೊ ಇಲ್ಲಿಂದ ಫುಲ್ಲಾಗಿ ನಮಗೆ 108 ಗುಂಡಿಗಳಾದರೆ ಇದರಲ್ಲಿ ಕಾಣ್ಬೋದು. ಋಷಿಮುನಿಗಳ ಯಜ್ಞವನ್ನು ಹಾಳು ಮಾಡುತ್ತಿದ್ದಂತಹ ಬ್ರಹ್ಮ ರಾಕ್ಷಸನ ಸಂಹಾರ ಮಾಡಿದ್ದು ಇದೇ ಜಾಗದಲ್ಲಿ. ಸೊ ಆ ಜಾಗಕ್ಕಾದರೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಜೊತೆಗೆ ಶ್ರೀರಾಮ ಹಾಗೂ ಸೀತೆಯ 4 ಪಾದದ ಚಿಹ್ನೆಯ ಗುರುತುಗಳನ್ನು ನೀವು ಈ ಜಾಗದಲ್ಲಾದರೆ ಕಾಣಬಹುದು. ಸೊ ಅದೇ ಪ್ಲೇಸಲ್ಲಿ ಬ್ರಹ್ಮ ರಾಕ್ಷಸನ ಸಂಹಾರ ಮಾಡಿದ್ರು ಅಂತ ಇಲ್ಲಿನ ಜನ ಆದರೆ ಹೇಳ್ತಾರೆ. ಸೊ ಆ ಜಾಗಕ್ಕಾದರೆ ಹೋಗೋಣ ಬನ್ನಿ. ಇದೇ ನೋಡಿ ಶ್ರೀರಾಮನ ಒಂದು ಪಾದದ ಚಿಹ್ನೆಯ ಗುರುತು. ಸೊ ಈ ಪಾದದ ಚಿಹ್ನೆಯ ಗುರುತು ಇದೇ ಥರ ನಿಮಗೆ 4 ಪಾದದ ಚಿಹ್ನೆಯ ಗುರುತನ್ನು ನೀವು ಇಲ್ಲಿ ಒಂದೇ ಜಾಗದಲ್ಲಾದರೆ ಕಾಣಬಹುದು. ಸೊ ಹಾಗೆ ಸೀತೆಯ ಪಾದದ ಗುರುತು ಇದೇ ಜಾಗದಲ್ಲಾದರೆ ಇದೆ. ಸೊ ಟೋಟಲ್ ಆಗಿ ಹೇಳೋದಾದರೆ 4 ಪಾದದ ಗುರುತುಗಳು ನೀವು ಈ ಜಾಗದಲ್ಲಾದರೆ ಕಾಣಬಹುದು. ಸೊ ಈ ಥರ ಆದರೆ ಪಾದದ ಚಿಹ್ನೆ ಗುರುತನ್ನು ನೀವು ಒಂದೇ ಜಾಗದಲ್ಲಿ ಈ ಥರ ಕಾಣಬಹುದು. ಸೊ ನಾವೀಗ ಕೊನೆಯ ಹಂತಕ್ಕಾದರೆ ಬಂದಿದ್ದೀವಿ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಾದರೆ ಸಿಗೋಣ.